ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗಣಪತಿ ಹಾಗೆ ಗೌರಮ್ಮನ ದರ್ಶನವನ್ನು ಮಾಡಿಸುತ್ತಾ ನಿಮಗೂ ಕೂಡ ಮಾಡಿಸುತ್ತಾ ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ನಮ್ಮ ಮನೆಯವರು ಮೊನ್ನೆ ಹಾಸನ್ಗೆ ಹೋಗಿದ್ರಲ್ವ, ಆವಾಗ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಬಂದಿದ್ರು. ವೀಡಿಯೋ ಬೇಕಾದರೆ ಶೇರ್ ಮಾಡ್ಕೊ ಅಂತ ಕ್ಲಿಪ್ಪಿಂಗ್ಸ್ನ ತೊಗೊಬಂದಿದ್ರು. ಅದನ್ನು ಇವತ್ತು ಶೇರ್ ಮಾಡ್ಕೊತಿದ್ದೀನಿ. ಅವತ್ತು ಶೇರ್ ಮಾಡೋದನ್ನ ಮರ್ತ್ಕೊಬಿಟ್ಟೆ. ಸೊ ಹಾಗಾಗಿ ಇವತ್ತು ಶೇರ್ ಮಾಡ್ಕೊತಿದ್ದೀನಿ ಗೈಸ್. ಇವತ್ತು ಸಾಟರ್ಡೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಮಾರ್ನಿಂಗಿದೆ ಏನೇನಾಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಂದರೆ ತುಂಬ ದೊಡ್ಡ ಗಣಪತಿ ಪೂಜೆ ಎಲ್ಲ ಚೆನ್ನಾಗಿತ್ತು, ನೀನು ಬರಲಿಲ್ವಲ್ಲ ಅಂತಂದರು. ಸರಿ ಆಯಿತು ಬಿಡಿ, ನೀವು ಪೂಜೆ ಮಾಡಿಸ್ಕೊಂಬಂದ್ರಲ್ಲ ಅದೇ ಸಾಕು ಅಂತ ಹೇಳ್ಬಿಟ್ಟು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ನಾನೇನೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಮೆಟ್ಲ ಮೇಲೆ ಕೂತಿದ್ದೆ, ಆವಾಗ ಒಂದು ಚಿಟ್ಟೆ ಹಾರಾಡ್ತಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾರೋಗ್ತಿದೆ ಅಂತ ಹೇಳ್ಬಿಟ್ಟು. ನಾವು ಚಿಕ್ಕ ಮಕ್ಕಳಿದ್ದಾಗ ಚಿಟ್ಟೆ ಹಿಡಿಯೋಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋವು, ಮತ್ತು ಮಳೆ ಹುಳ ಅಂತ ಬರೋದು ಅದನ್ನು ಕೂಡ ಹಿಡಿಯೋಕ್ಕೆ ಓಡಾಡೋವು. ಅದೆಲ್ಲ ಇವಾಗ ಚೈಲ್ಡ್ಹುಡ್ ಮೆಮೊರೀಸು ಜ್ಞಾಪಕ ಆಯಿತು. ಸೊ ಅದಕ್ಕೆ ಅದನ್ನು ಶೇರ್ ಮಾಡಿಕೊಂಡೆ. ಇವಾಗ ಸಾಟರ್ಡೆ ಬೆಳಗ್ಗೆಯಿಂದ ಏನೇನಾಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ನೆನ್ನೆ 11ರಿಂದ 6 ರಂಗೋಲಿ ಬಿಟ್ಟಿದ್ನಲ್ವ, ಅದನ್ನು ಈ ರೀತಿ ಬಿಡೋಣ ಅಂತ ಹೇಳ್ಬೋದು ಈ ರೀತಿ ಟ್ರೈ ಮಾಡಿದೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ತಾವರೆ ಹೂವು ಅಥವಾ ರೋಜಾ ಹೂವು ಏನು ಗೊತ್ತಿಲ್ಲ, ಇದು ರೋಜಾ ಅನಿಸುತ್ತೆ. ಈ ಥರ ಬಿಡೋಣ ಅಂತ ಬಿಟ್ಟೆ, ಅದು ಕೂಡ ತುಂಬ ಚೆನ್ನಾಗಿ ಬಂತು. ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಿಂಪಲಾಗಿದ್ದರು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ ಮಾಡಿದ್ದೆ. ಹಂಗಾಗಿ ಇವತ್ತು ಜಾಸ್ತಿ ಏನೂ ಕೆಲಸ ಇರಲಿಲ್ಲ. ನನ್ನ ಮಗಳು ರೂಮ್ ಕ್ಲೀನ್ ಮಾಡೋಣ, ಸ್ವಲ್ಪ ಬೆಡ್ ಕವರೆಲ್ಲ ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ಕೋತಿದ್ದೀನಿ. ಏನಂದರೆ ನಾನು ಕೆಲಸ ಮಾಡೋಷ್ಟು ಬಿಸಿಲೇ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಬೋರ್ ಆನ್ ಮಾಡ್ಕೊಂಡು ನೀರು ಹಾಕಿದ್ನಲ್ವ ಹೊರಗಡೆಗೆಲ್ಲ, ಇವಾಗ ಪಾಟಿಗೆಲ್ಲ ಜಗ್ಗರಿ ಹಾಕ್ತಾಯಿದ್ದೀನಿ. ಏನಂದರೆ ಜಾಸ್ತಿ ಪ್ರೆಷರ್ ಬರುತ್ತಲ್ವ ನೀರಲ್ಲಿ, ಮಣ್ಣೆಲ್ಲ ಹೊರಗಡೆ ಬೀಳುತ್ತೆ ಅಂತ ಬೈತಾರೆ ಅಂದ್ಬಿಟ್ಟು ಬೈಸ್ಕೊಳ್ಳೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಜಗ್ಗಲ್ಲಿ ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಿದ್ದಾದಮೇಲೆ ಇವಾಗ ಸ್ವಲ್ಪ ಕಾಲೆಲ್ಲ ಉರಿ ಜಾಸ್ತಿ ಬಾಡಿ ಹೀಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಆಕ್ಯುಪ್ರೆಷರ್ ಅಂತ ಬರುತ್ತಲ್ವ ಅದನ್ನು ತೊಗೊಬಂದಿದ್ರು. ಮಿಷನ್ 2 ಇಯರ್ಸ್ ಬ್ಯಾಕೆ ತಂದಿದ್ರು. ನಾನು ಇವಾಗ ವರ್ಕ್ ಮಾಡ್ತಾಯಿದ್ದೀನಿ. ಅವ್ರು ಹಂಗೆ ಅಂತಿದ್ರು, ಆವಾಗಲೇ ತಂದಿದ್ದು ಯೂಸ್ ಮಾಡಲಿಲ್ಲ, ಇವಾಗ ಯೂಸ್ ಮಾಡ್ಕೊತಿದ್ದೀಯಾ ಅಂತ ಹೇಳ್ಬಿಟ್ಟು. ಯಾವಾಗಾದರೂ ಯೂಸ್ ಆಗುತ್ತಲ್ಲ ಬಿಡು ಅಂತ ಹೇಳ್ಬಿಟ್ಟು ಇವಾಗ ಯೂಸ್ ಮಾಡ್ಕೊತಿದ್ದೆ. ಇವತ್ತು ಯೋಗ ಏನೂ ಮಾಡೋಕ್ಕೋಗಿಲ್ಲ, ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಅದು ಏನಂದರೆ ಕಾಲಿಗೆ ತುಂಬಾ ಚುಚ್ಕೋತಾ ಇತ್ತು, ಜಾಸ್ತಿ ಒಂಥರ ಮುಳ್ಳು ಚುಚ್ತಾವಲ್ಲ ಆ ರೀತಿ ಚುಚ್ತಾ ಇತ್ತು. ಬಟ್ ಆದರೂ ಏನೋ ಒಂಥರ ಬ್ಲಡ್ ಪ್ರೆಷರು ಮತ್ತು ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಲ್ವ, ಅದಕ್ಕೆ ಮಾಡ್ತಾಯಿದ್ದೆ. ಇದಾದಮೇಲೆ ಆ ಕಡೆ ಪಕ್ಕದಲ್ಲಿ ಇಟ್ಟಿದ್ದೇನೆ ನೋಡಿ, ಅದನ್ನು ಕೂಡ ಟ್ರೈ ಮಾಡಬೇಕು. ಅದೇನೆಂದರೆ ಏನಾದ್ರು ಗ್ರಿಪ್ಪಿಗೆ ಕಿಟಕಿನ ಅಥವಾ ಗೋಡೆನ ಇಟ್ಕೊಂಡು ರೊಟೇಟ್ ಮಾಡಬೇಕು, ಸಣ್ಣದು ಫ್ಯಾಟೆಲ್ಲ ಕರ್ಗೋತೀನಿ ಅಂತ ಹೇಳಿದ್ರೆ. ಅದಕ್ಕೆ ಮ್ಯಾಟೇನೂ ಹಾಕಲಿಲ್ಲ, ಅದು ಫುಲ್ ಜಾರೇ ಹೋಗ್ತಾಯಿತ್ತು ಟೈಲ್ಸಲ್ಲಿ. ಆದರೂ ಹಂಗೂ ಹಿಂಗೂ ಮಾಡಿ ಅದನ್ನು ಕೂಡ ಟ್ರೈ ಮಾಡಿ ಇವಾಗ ಬಟ್ಟೆ ಎಲ್ಲ ತೊಳೆದು ಒಣಗಾಕಿದ್ದೆ. ಅವೆಲ್ಲ ನೀಟಾಗಿ ಒಣಗಿದ್ದು. 3 ದಿನದಿಂದ ಬಟ್ಟೆ ಒಣಗಾಕಿರಲಿಲ್ಲ. 3 ದಿನ ನೆಂಟರುಗಳು ಮನೆಗೆ ಬರ್ತಿದ್ರಲ್ವ, ಸೊ ಅದಕ್ಕೆ ಆ ಕಡೆಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಒಂದು ಟಬ್ಬಿಗೆ ತುಂಬಿಟ್ಬಿಟ್ಟು ರೂಮಲ್ಲಿ ಇಟ್ಟಿದ್ದೆ. ಇನ್ನು ಹಾಲು ಇಟ್ಟಿದ್ದೆ, ಅದನ್ನು ತೆಗೆದ್ಬಿಟ್ಟು ರೂಮಿಗೆ ಇಟ್ಟೆ. ಅದನ್ನೆಲ್ಲ ಇವಾಗ ಮಡಿಸ್ಬಿಟ್ಟು ಆಯಾ ವಾರ್ಡ್ರೋಬಿಗೆ ಇಟ್ಬಿಟ್ರೆ ಇನ್ನು ರೂಮೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ವರ್ಕೌಟ್ನ ಮಾಡ್ಕೋತಾ ಇದ್ದೀನಿ. ಇದು ಫುಲ್ಲು ನೋಡಿ ಯಾವ ಥರ ತಿರುಗ್ತಿದೆ ಅಂದರೆ, ಜೋರಾಗಿ ತಿರುಗಿದ್ರೆ ಫುಲ್ಲು ರೌಂಡ್ ಬರ್ತಿದೆ ಗೈಸ್. ಆ ಥರ ಒಂದು ಚಿಕ್ಕ ಮಕ್ಕಳಲ್ಲಿ ಆಟ ಆಡ್ತೀವಲ್ಲ ಗಿಟ್ಲೆ ಅಂತ, ಆ ಥರ ಆಯಿತು ಬಾಡಿಗೆ. ಬಟ್ ಆದರೆ ಏನು ಮಾಡಲ್ಲ, ಏನೂ ಆಗೋದಿಲ್ಲ, ಟ್ರೈ ಮಾಡು ಅಂತ ಹೇಳಿದ್ರು. ಅದಕ್ಕೆ ಇದೊಂದು ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ. ನಂದು ಡೈಲಿ ಲೈಫ್ ಸ್ಟೈಲ್ ಏನಿದೆ ಅದನ್ನು ಶೇರ್ ಮಾಡ್ಕೊತಿದ್ದೀನಿ ಗೈಸ್. ಹೊರಗಡೆ ಹೋದಾಗಲೂ ಕೂಡ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಮತ್ತು ಫ್ಯಾಮಿಲಿ ಜೊತೆ ಇದ್ದಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜಾಸ್ತಿ ಸಪೋರ್ಟೇ ಮಾಡಲ್ಲ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ.
ಇನ್ನು ರೂಮಿಗೆ ಬಂದರೆ ಕಿಟಕಿ ಏನು ಸ್ಕರ್ಟನ್ನೇ ತೆಗ್ದಿರಲಿಲ್ಲ, ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಬೆಡ್ಶೀಟೆಲ್ಲ ಮಡ್ಚಾಕ್ತಿದ್ದೀನಿ. ಏನಂದರೆ ಬೆಡ್ ಕವರ್ ಚೇಂಜೇ ಮಾಡಿರಲಿಲ್ಲ, ಒಂದು 15 ದಿನದ ಮೇಲಾಗಿತ್ತು, ಅದು ಚೇಂಜೇ ಮಾಡಿರಲಿಲ್ಲ, ಹಂಗೆ ಮಲ್ಕೋತಿದ್ಲು. ಇವತ್ತು ಅದಕ್ಕೆ ತೆಗ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ತೆಗ್ದಾಕ್ತಿದ್ದೀನಿ. ಅಂದರೆ ನಮ್ಮ ರೂಮ್ದು ಚೇಂಜ್ ಮಾಡ್ಕೊತಿರ್ತೀನಿ, ಅವ್ಳ ರೂಮ್ದು ಅವಳು ಚೇಂಜ್ ಮಾಡ್ಕೊಳ್ಳಿ ಅಂತ ಬಿಟ್ಟರೆ ಅವಳು ಚೇಂಜೇ ಮಾಡ್ಕೊಳ್ಳೋದಿಲ್ಲ. ಸೊ ನಾನೇ ಮಾಡಬೇಕು, ಇನ್ನು ಯಾವತ್ತಿದ್ರೂ ನಾನೇ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಇವಾಗ ಚೇಂಜ್ ಮಾಡ್ತಿದ್ದೀನಿ. ಆ ಬೆಡ್ ಕವರ್ನ ಇಲ್ಲಿ ತೊಗೊಂಡಿದ್ವಿ, ನಮ್ಮ ಮನೆ ಹತ್ರ ಬಂದಿದ್ದರು, ಅವಾಗ ತೊಗೊಂಡಿದ್ದೆ. ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಬೇಡ ಕಣ್ರಿ ಅಂದರು, ತೊಗೊಂಡ್ರು. ಅದು ಬೆಡ್ಶೀಟ್ ಹಾಕೋಕ್ಕೆ ಹೋಯ್ತೀನಿ, ಅದು ಜಾರೇ ಹೋಯ್ತಿತ್ತು. ಆದರೆ ಹಿಂಗೋ ಸಾಹಸ ಪಟ್ಬಿಟ್ಟು ಬೆಡ್ಡಿಗೆಲ್ಲ ನೀಟಾಗಿ ಸೇರಿಸಿ ಬರ್ದಂಗೆ ಹಂಗೆ ತುರುಕ್ಬಿಟ್ಟಿದ್ದೀನಿ. ನೋಡೋಣ ರಾತ್ರಿ ಮಲ್ಕೊಂಡಾಗ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ನೀಟಾಗಿ ಇವಾಗೆಲ್ಲ ಅರೇಂಜ್ ಮಾಡಿಬಿಟ್ಟು ಆನ್ಲೈನಲ್ಲಿ ಬುಕ್ ಕೂಡ ತರಿಸಿದ್ದು, ಅದನ್ನು ಕೂಡ ಅಲ್ಲೇ ಇಟ್ಟಿದ್ದಾಳೆ, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ. ಇದೆಲ್ಲ ಅರೇಂಜ್ ಆದಮೇಲೆ ಬನ್ನಿ. ಏನಂದರೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿನೂ ತರಿಸಿದ್ದು ಅನಿಸುತ್ತೆ, ನಾನು ಓಪನ್ ಮಾಡಿ ನೋಡಲಿಲ್ಲ. ಆಮೇಲೆ ಓಪನ್ ಮಾಡಿ ನೋಡೋದು, ಏನಾರು ಕತ್ಲೆ ಕಟ್ ಮಾಡುವಾಗ ಏನಾರು ಕಟ್ಟಾದರೆ ನನ್ನನ್ನೇ ಬೈತಾಳೆ ಅಂದ್ಬಿಟ್ಟು ಅದೇನಾರು ನೋಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅವಳು ಕೊಟ್ಟು ಯಾರು ಬೈಸ್ಕೊಳ್ಳೋರು ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ನನ್ನ ಬೆಳಗಿಂದ ಏನೇನಾಯಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಗೈಸ್. ಏನಂದರೆ ಇವಾಗ ಬೆಡ್ ಕವರೆಲ್ಲ ನೀಟಾಗಿ ಒಂದು ರೇಂಜಿಗೆ ರೆಡಿ ಆಗ್ತಾಯಿದೆ. ಇವಾಗ ಇನ್ನೇನು ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡಿಬಿಟ್ಟು, ಇವಾಗ ಸಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವಾಗ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ನಮ್ಮ ಮನೆಯವರು ಇವತ್ತು ಪೂಜೆ ಮಾಡೋಗಿರಲಿಲ್ಲ, ಹಂಗೆ ಹೋದ್ರು, ಟಬಲ್ ಇತ್ತು ಅಂತ ಹೇಳ್ಬಿಟ್ಟು ನೀನೇ ಪೂಜೆ ಮಾಡೋ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬೇಗ ಮಾಂಚದಡೆಲ್ಲ ಗುಡಿಸಿ ನೀಟಾಗಿ ಡಸ್ಟಿಂಗ್ ಮಾಡಿ, ಹಾಗೆ ಬುಕ್ಕೆಲ್ಲ ಅರೇಂಜ್ ಮಾಡಿಬಿಟ್ಟು, ಹಾಗೆ ಡ್ರೆಸ್ಸಿಂಗ್ ಟೇಬಲೆಲ್ಲ ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವಾಗಷ್ಟೇ ಪೂಜೆ ಎಲ್ಲ ಮುಗಿದ ಗೈಸ್. ಇವಾಗ ಬನ್ನಿ ಟಿಫನ್ ಮಾಡೋಣ. ಟಿಫನ್ಗೆ ಏನಂದರೆ ಡೋರ್ ಹಾಕಬೇಕು ಗೈಸ್, ಇಲ್ದಿದ್ರೆ ಪುಸ್ತಕ ಎಂಟ್ರಿ. ಸೊ ಅದಕ್ಕೆ ನಮ್ಮ ಮನೆಯವರು ನಾನು ಇಲ್ಲದೆ ಹೋದಾಗೆಲ್ಲ ಡೋರ್ ಹಾಕ ಅಂತ ಹೇಳಿದ್ದಾರೆ. ಇವಾಗ ರೊಟ್ಟಿ ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್. ಹೀಗೆ ಕಾಯಿ ಚಟ್ನಿ ಅಲ್ಲ, ಇದು ಕಡಲೆ ಬೀಜದ ಚಟ್ನಿ ಮಾಡಿದ್ದೆ. ಇವಾಗ ರೊಟ್ಟಿ ಹಾಕೊಂಡು ತಿನ್ನಬೇಕು. ರೊಟ್ಟಿ ಹಾಕೊಂಡು ತಿಂದ್ಬಿಟ್ಟು ನಿಮಗೆ ಒಂದೆರಡು ಪ್ರಾಡಕ್ಟ್ ತರಿಸಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ. ಇವಾಗಷ್ಟೇ ಟಿಫನ್ ಎಲ್ಲ ಮುಗೀತು ಗೈಸ್. ಇವಾಗ ಒಂದು ಆನ್ಲೈನ್ ಪ್ರಾಡಕ್ಟ್ ತರಿಸಿದ್ವಿ. ಹಾಗೆ ನೋಡಿ, ಇದು ಪರ್ಸು ತಡೀರಿ, ಕ್ಯಾಮ್ರಾ ನಾನು ತೆಗೆದುಕೊಳ್ತೀನಿ. ಇದು ಸೈಡಿಗೆ ತಗೊಳ್ಳೋದು ಒಂದು ಹ್ಯಾಂಡ್ ಬ್ಯಾಗ್, ಅದನ್ನು ಕೂಡ ತರಿಸಿದ್ದಾಳೆ. ಹಾಗೆ purple.com ಒಂದೆರಡು ಲಿಪ್ಸ್ಟಿಕ್ ಕೂಡ ತರಿಸಿದ್ದಾಳೆ, ಕಾಲೇಜ್ಗೆ ಹಾಕೋಕ್ಕೆ ರೆಗ್ಯುಲರ್ ಬೇಕು ಅಂತ ಹೇಳ್ಬಿಟ್ಟು. ಇದು ಲಿಕ್ವಿಡು, ಹಾಗೆ ಇದೊಂದು ಲಿಪ್ಸ್ಟಿಕ್ ಚೆನ್ನಾಗಿದೆ. ಹಾಗೆ ಇದೊಂದು ಅಗಾರೋ ಕಂಪ್ನಿದು ಹೇರ್ ಡ್ರೈಯರು, ಲೋಕಲ್ ಬ್ರ್ಯಾಂಡ್ ಇತ್ತು. ಇದು ಅಗಾರೋ ಕಂಪ್ನಿದು ಒಂದು ಹೇರ್ ಡ್ರೈಯರ್ ತರಿಸಿ ಒಂದು 2 ಮಂತ್ ಆಯಿತು ಗೈಸ್. ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಪ್ರಾಡಕ್ಟ್ನು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.